ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ. ಮತ್ತೆ ಈ ವಾರ ಪ್ರಜಾಧ್ವನಿಯ ಮೂಲಕ ನಿಮ್ಮ ದನಿಯಾಗಿ ನಿಮ್ಮ ಎದುರೇ ಬಂದಿದ್ದೇನೆ. ಕರಾವಳಿಯ ವಿಶೇಷ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಈ ವಾರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕರಾವಳಿ ಭಾಗದ ಒಂದು ವಿಶೇಷ ಕಲೆ ಎಂದರೆ ಅದು ಹುಲಿ ಕುಣಿತ. ತುಳುವಿನಲ್ಲಿ ಪಿಲಿನಲಿಕೆ ಎಂದು ಹೇಳುತ್ತಾರೆ. ನಿಮಗೆ ಹುಲಿ ಡ್ಯಾನ್ಸ್ ಮಾತ್ರ ಗೊತ್ತು, ಅದರ ಹಿನ್ನೆಲೆ ಯಾಕಾಗಿ ಈ ಹುಲಿ ನೃತ್ಯ ಶುರುವಾಯಿತು ಎನ್ನುವುದರ ಹಿಂದೆ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಕಥೆನೇ ಇದೆ. ಇದೇ ಕಥೆನ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹುಲಿ ಕುಣಿತ ಅಂದರೆ ಕರಾವಳಿಗರ ನಾಡಿಮಿಡಿತ. ಈ ಹುಲಿ ವೇಷದ ಹಿನ್ನೆಲೆ ಗೊತ್ತಾ? ಈ ಹುಲಿ ವೇಷ ಕರಾವಳಿಗರ ಆರಾಧ್ಯ ದೈವ ಶ್ರೀ ದುರ್ಗಾ ಪರಮೇಶ್ವರಿಯ ಸೇವೆಯೂ ಹೌದು. ಕರಾವಳಿಯ ಶಕ್ತಿ ಕೇಂದ್ರಗಳಾದ ಕಟೀಲು, ಪೊಳಲಿ, ಮಂಗಳಾದೇವಿ, ಬಪ್ಪನಾಡುವಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಗೆ ಹರಕೆಯ ರೂಪದಲ್ಲಿ ಹೊತ್ತು ಹುಲಿ ವೇಷವನ್ನು ಕುಣಿಯುತ್ತಾರೆ. ಕೆಲವರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಒಮ್ಮೆ ಹುಲಿ ವೇಷ ಹಾಕಿದರೆ, ಇನ್ನೂ ಕೆಲವರು ಪ್ರತಿ ವರ್ಷ ಹರಕೆ ಸೇವೆಯಂತೆ ಹುಲಿ ವೇಷ ಹಾಕಿ ದೇವಿಯ ಮುಂದೆ ಕುಣಿಯುತ್ತಾರೆ. ಹಿಂದೊಮ್ಮೆ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ಎದುರು ಅಂಗವಿಕಲ ಮಗುವಿನ ತಾಯಿಯೊಬ್ಬಳು ಶ್ರೀದೇವಿಯನ್ನು ಬೇಡಿಕೊಳ್ಳುತ್ತಾಳೆ. ಎಲ್ಲರಂತೆ ತನ್ನ ಮಗು ನಡೆದಾಡುವಂತಾದರೆ ಮುಂದಿನ ವರ್ಷ ಆ ಮಗುವಿನ ಬಳಿ ಇಲ್ಲಿ ಬಂದು ಹುಲಿವೇಷ ಹಾಕಿ ಕುಣಿಸುವುದಾಗಿ ಹರಕೆ ಹೊರುತ್ತಾಳೆ. ಮತ್ತೆ ಆಶ್ಚರ್ಯಕರವಾಗಿ ಆ ಮಗು ಎಲ್ಲ ಮಕ್ಕಳಂತೆ ನಡೆದಾಡುತ್ತದೆ. ಹರಕೆಯ ರೂಪದಂತೆ ಆ ಮಗುವಿಗೆ ಹುಲಿವೇಷ ತೊಡಿಸಿ ಆ ದೇವಿಯ ಮುಂದೆ ನೃತ್ಯ ಮಾಡಿಸುತ್ತಾರೆ. ಈ ಪವಾಡವನ್ನು ಕಂಡ ಜನ ಮುಂದೆ ತಮಗೂ ಕೂಡ ಕಷ್ಟಗಳು ಬಂದಾಗ ಹೀಗೆ ಹರಕೆ ಹೊತ್ತು ಅದೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇದ್ಯಾವುದು ಕಟ್ಟುಕತೆಯಲ್ಲ, ನಿಜ ಜೀವನದಲ್ಲಿ ನಡೆದಿರುವಂಥದ್ದು. ಇಂತಹ ನೂರಾರು ದೃಷ್ಟಾಂತಗಳಿವೆ. ನೀವೊಮ್ಮೆ ಇವರ ಬಾಯಿಂದಲೇ ಕೇಳಿ ನೋಡಿ. ಧನ್ಯಕುಮಾರ್ ಕನ್ಯಾಡಿಯಿಂದ ಒಂದು ವಾರ ಕೇಳಿದ್ದೆ, ಒಂದು ಕಾಲು ನೋವಿದ್ರೆ ಒಂದು ಹಾಕುದಂತ. ಹಾಗೆ ಕಾಲು ನೋವೆಲ್ಲ ಕಮ್ಮಿ ಆಗಿದೆ, ಅದಕ್ಕೆ ಒಂದು ತಾಯಿಗೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಿ ಕೇಳಿದ್ರೆ, ಎಲ್ಲಿ ಪ್ರಾರ್ಥನೆ ಮಾಡಿದ್ರಿ? ಇಲ್ಲಿ ಧರ್ಮಸ್ಥಳದಲ್ಲಿ ಒಂದ್ಸಲ ಹೇಳಿದ್ದೆ, ಕಾಲು ನೋವು ಕಮ್ಮಿ ಆದ್ರೆ ಹಾಕುದು ಹುಲಿ ವೇಷ ಹಾಕ್ತೇನೆ ಅಂತ ಹೇಳಿ. ಅದು ಕುಟುಂಬಶ್ರೀಯ ಮೆರವಣಿಗೆ ಹೋಗ್ತಾ ಇರುವಾಗ್ಲೇ ಹೇಳಿದ್ದೆ, ಪ್ರಾರ್ಥನೆ ಮಾಡಿ. ಅದಕ್ಕೆ ಇಲ್ಲಿ ಅವರೊಟ್ಟಿಗೆ ಹಾಕಿದ್ದೇನೆ. ಕಾಲು ನೋವೆಲ್ಲ ಕಡಿಮೆ ಆಗಿದೆ? ಬಾರಿ ಖುಷಿ ಆಗ್ತುಂಟು ಈಗ. ಎಷ್ಟು ಟೈಮ್ ಆಯ್ತು ಹೇಳಿ? ಎಷ್ಟು ಹೇಳಿ ಒಂದು 3-4 ವರ್ಷ ಆಗಿತ್ತು. ಹಾಗೆ ಕಮ್ಮಿ ಆಗಿತ್ತು, ಆದ್ರೆ ಹಾಕ್ಲಿಕ್ಕೆ ಒಂದು ಟೈಮ್ ಬರ್ತಿರ್ಲಿಲ್ಲ, ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು. ಹಾಗೆ ಮತ್ತೆ ಈ ವರ್ಷ ಒಂದು ಟೈಮ್ ಬಂದಿದೆ, ಹಾಗೆ ಹಾಕ್ತಿದ್ದೇನೆ, ಖುಷಿ ಆಗ್ತಿದೆ. ಶ್ರೀದೇವಿ ದುರ್ಗಾ ಪರಮೇಶ್ವರಿಯ ವಾಹನವೂ ಕೂಡ ಹುಲಿಯೇ ಆಗಿರುವುದರಿಂದ ಹುಲಿ ವೇಷ ಆರಂಭವಾಯಿತು ಎನ್ನುವ ಪ್ರತೀತಿ ಕೂಡ ಇದೆ. ಈ ಹುಲಿ ವೇಷಕ್ಕೆ ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲ. ಕ್ರಿಶ್ಚಿಯನ್, ಮುಸ್ಲಿಮರು, ಹಿಂದೂ ಸ್ನೇಹಿತರ ಜೊತೆಗೂಡಿ ಹುಲಿ ವೇಷ ಹಾಕಿ ಕುಣಿದ ಅದೆಷ್ಟೋ ಉದಾಹರಣೆಗಳು ಜೀವಂತವಾಗಿವೆ. ಇನ್ನು ಈ ಹುಲಿ ವೇಷ ಹಾಕುವುದು ಅಷ್ಟು ಸುಲಭದ ಮಾತೇನಲ್ಲ. ಮೈಗೆ ಪೇಂಟ್ನಂಥ ಬಣ್ಣ ಬಳಿಯುತ್ತಾರೆ. ರಾತ್ರಿ ಇಡೀ ಈ ಬಣ್ಣ ಹಚ್ಚಿಕೊಂಡು ಕುಳಿತುಕೊಳ್ಳಬೇಕು. ಮೈಯೆಲ್ಲ ಬಣ್ಣ ಹಚ್ಚಿ ಹುಲಿಯ ಪಟ್ಟೆ ಪಟ್ಟೆ ರೂಪದಲ್ಲಿ ಪೇಂಟ್ ಹಾಕುತ್ತಾರೆ. ಅಂತೂ ಮಾನವನನ್ನು ಹುಲಿಯ ರೂಪಕ್ಕೆ ತರುತ್ತಾರೆ.
ಕೆಲ ವರ್ಷಗಳ ಹಿಂದೆ ಬಿಡುಗಡೆಯಾದ ಉಳಿದವರು ಕಂಡಂತೆ ಎಂಬ ಚಲನಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿಯವರು ಈ ಹುಲಿ ಕುಣಿತವನ್ನು ಅಮೋಘವಾಗಿ ಕುಣಿದು ತೋರಿಸುತ್ತಾರೆ. ಇದಾದಮೇಲೆ ಗರುಡ ಗಮನ ಎಂಬ ಚಲನಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿಯವರು ಕೂಡ ಈ ಹುಲಿ ನೃತ್ಯಕ್ಕೆ ಜೊತೆಯಾಗುತ್ತಾರೆ. ಈ ಹುಲಿ ಕುಣಿತದ ಚೆಂಡೆ ಮತ್ತು ವಾದ್ಯ ಶಬ್ದಕ್ಕೆ ಎಂಥವರು ಮನಸೋಲಲೇಬೇಕು, 4-5 ಹೆಜ್ಜೆ ಕುಣಿಯಲೇಬೇಕು. ಇದು ಈ ಹುಲಿ ಕುಣಿತಕ್ಕಿರುವ ತಾಕತ್ತು. ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಈ ಹುಲಿ ಕುಣಿತದಲ್ಲಿ 4-5 ಹೆಜ್ಜೆ ಹಾಕಲೇಬೇಕು. ಅದು ಈ ಹುಲಿ ಕುಣಿತದ ಪವರ್. ಇನ್ನು ಹುಲಿ ವೇಷಧಾರಿಗಳು ಮನೆ ಮನೆಗೆ ಹೋಗಿ ಅಲ್ಲಿ ಹುಲಿ ಕುಣಿತವನ್ನು ಮಾಡುತ್ತಾರೆ. ಮನೆ ಮಂದಿ ಮಕ್ಕಳು ಈ ಹುಲಿ ವೇಷದವರ ಜೊತೆ ಕೂಡ ಕುಣಿದು ಸಂತೋಷ ಪಡುತ್ತಾರೆ. ಇಲ್ಲಿ ಚಿಕ್ಕ ಹುಡುಗಿಯೊಂದು ಕೂಡ ಹುಲಿ ವೇಷದವರ ಜೊತೆ ಅದೇ ಥರ ಕುಣಿದು ಖುಷಿ ಪಡುವ ನೃತ್ಯದ ದೃಶ್ಯವನ್ನು ನೋಡಬಹುದು. ಇನ್ನು ಹುಡುಗಿಯರು ಕೂಡ ವೇಷ ಹಾಕಿಯೂ ವೇಷ ಹಾಕದೆಯೂ ಹುಲಿ ಕುಣಿತವನ್ನು ಕುಣಿಯುತ್ತಾರೆ. ಸಾವಿರದ 1928ರಿಂದ ಇಂದಿನವರೆಗೂ ಮಂಗಳೂರಿನ ಬಜಿಲಕೇರಿ ಕುಟುಂಬವೊಂದು ಸತತವಾಗಿ ಇಂದಿನವರೆಗೂ ಹುಲಿ ವೇಷವನ್ನು ಹಾಕಿಕೊಂಡು ಬಂದಿದೆ. ಈ ತಂಡವು ಹುಲಿ ವೇಷದ ಬಹಳ ಹಿರಿಯ ತಂಡವಾಗಿದ್ದು, ಈ ತಂಡದ ಹಿರಿಯ ಸದಸ್ಯ ಕಮಲಾಕ್ಷ್ ಬಜಿಲಕೇರಿಯವರಾಗಿರುತ್ತಾರೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಈ ತಂಡವು 100ನೇ ವರ್ಷವನ್ನು ಪೂರೈಸಲಿದೆ.
ಹೀಗೆ ಮಂಗಳೂರಿನಿಂದ ಉಡುಪಿಯವರೆಗೂ ನೂರಾರು ತಂಡಗಳು ಹುಲಿವೇಷವನ್ನು ಹಾಕಿ ಕುಣಿಯುತ್ತಾರೆ. ಇನ್ನು ಮಂಗಳೂರಿನಲ್ಲಿ ನವರಾತ್ರಿಯ ಸಮಯದಲ್ಲಿ ಹುಲಿವೇಷ ಹಾಕಿ ಕುಣಿದರೆ, ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಮೊಸರು ಕುಡಿಕೆ ಅಥವಾ ವಿಟ್ಲು ಪಿಂಡಿಯ ಸಮಯದಲ್ಲಿ ಹುಲಿವೇಷ ಹಾಕಿ ಕುಣಿಯುತ್ತಾರೆ. ಹಾಗೆಯೇ ಈ ಹುಲಿವೇಷ ಕರಾವಳಿ ಭಾಗದ ಪುರಾತನವಾದ ಒಂದು ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಲೆಯಾಗಿದೆ. ಈ ಸಾಂಪ್ರದಾಯಿಕವಾದ ಹುಲಿವೇಷವನ್ನು ಕಂಡಲ್ಲಿ ಕುಣಿದು ತಮಾಷೆ ಮಾಡುವುದಾಗಲಿ ನಕಲಿ ಮಾಡುವುದಾಗಲಿ ಮಾಡಬಾರದು. ಕರಾವಳಿಯ ಈ ಸಾಂಪ್ರದಾಯಿಕ ಕಲೆಯನ್ನು ನಾವು ಉಳಿಸಿಕೊಂಡು ಹೋಗಬೇಕು ಹಾಗೂ ಮುಂದಿನ ಪೀಳಿಗೆಗಳಿಗೆ ಇದನ್ನು ತಿಳಿಸಿಕೊಡಬೇಕು ಮತ್ತು ಇದೇ ಕಲೆಯನ್ನು ಬೆಳೆಸಿಕೊಂಡು ಹೋಗಬೇಕು. ಇದು ನಿಮ್ಮೆಲ್ಲರ ಜವಾಬ್ದಾರಿಯೇ ಕೂಡ ಹೌದು. ಬನ್ನಿ, ಈ ಹುಲಿವೇಷದ ಕುಣಿತದ ಕಲೆಯನ್ನು ಉಳಿಸೋಣ, ಬೆಳೆಸೋಣ. ಇದಾಗಿತ್ತು ನೋಡಿ ಸ್ನೇಹಿತರೆ ಈ ವಾರದ ಪ್ರಜಾಧ್ವನಿಯ ವಿಶೇಷ ಸಂಚಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಈ ಕೆಳಗಿನ ಐಕಾನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಾರ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ.